ಈ ಕಥೆಯ ಮೊಟ್ಟ ಮೊದಲು ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಸಾವಿರಾರು ವರ್ಷಗಳಿಂದ ಈಗಲೂ ಕೂಡ ಇರತಕ್ಕಂಥ ಮಹಾಪುಣ್ಯ ಭೂಮಿ, ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಬರತಕ್ಕಂಥ ಹಿಂದೂ ಮಹಾಸಾಗರಕ್ಕೆ ತೀರವಿರುವಂತಹ ಲಂಕಾ ಎಂಬಂತಹ ಪಟ್ಟಣ ನೋಡಿ. ಆ ಲಂಕಾಯಿನ ಹೆಸರು ಜ್ಞಾಪಕವಾದ್ರೆ ನಮ್ಮ ಈಗಿನ ಕಾಲದಲ್ಲಿ ಅದನ್ನು ಶ್ರೀಲಂಕಾ ಅಂತ ಕರಿತೇವೆ. ಈ ಲಂಕಾಯಿನ ಹೆಸರು ಜ್ಞಾಪಕವಾದ್ರೆ ನಮಗೆ ತ್ರೇತಾಯುಗ ರಾಮಾಯಣ ಜ್ಞಾಪಕವಾಗುತ್ತೆ. ರಾಮನ ವಿರುದ್ಧವಾಗಿ ರಾಮನಾದವನ ರಾವಣನ ಸದಬಡಿದು ಸೀತಾಮಾತೆಯನ್ನು ಹಿಂತಿರುಗಿ ಅಯೋಧ್ಯೆಗೆ ತಂದಂತ ಮಹಾಪುಣ್ಯವಾದ ಚರಿತ್ರೆ ನಮಗೆಲ್ಲರಿಗೂ ನೆನಪಾಗುತ್ತೆ. ಆದರೆ ರಾಮಾಯಣ ನಡೆದಕ್ಕಿಂತ ಮುನ್ನ ನಡೆದ ಕಥೆಯೇ ಈ ಭೂಕೈಲಾಸ ಎಂಬ ಕಥೆ. ಈ ಕಥೆಯಲ್ಲಿ ಬರುವಂತ ಇಬ್ಬರ ಶಾಪದಿಂದ ಮುಂದೆ ರಾಮಾಯಣ ಹುಟ್ಟಿದ್ದು. ಅಂದ್ರೆ ರಾಮಾಯಣ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಈ ಕಥೆ ಮೂಲವಾಗಬೇಕು. ಈ ಪುಣ್ಯವಾದ ಲಂಕಾಪಟ್ಟಣದ ಸುಸಾಮರ್ಥವಾಗಿ ಆಳ್ವಿಕೆ ಮಾಡುತ್ತಿರುವ ವೀರಧೀರ ಪರಾಕ್ರಮಿ ಇವತ್ತಿನ ನಮ್ಮ ಕಥಾನಾಯಕ, ಕೈಕಸಾದಿಯ ಮಗನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣ ಎಂಬ ಸಾರ್ವಭೌಮ ಆ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ರೆ. ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರವಾಗಿ ಪ್ರಜೆಗಳಿಂದ ಎಂಬ ಸಾಮ್ರಾಜ್ಯವನ್ನು ಕಟ್ಟಿ ನ್ಯಾಯ ನೀತಿ ಧರ್ಮದಿಂದ ತನ್ನ ಜೀವನವನ್ನು ಮುಡುಪಾಗಿಟ್ಟು ಸತ್ಯ ಪರಿಪಾಲನೆ ಮಾಡುತ್ತಾ ಸತ್ಯವನ್ನು ಕಾಯ್ದ ಸಾಮ್ರಾಜ್ಯವನ್ನು ಮುಂದುವರಿಸ್ತಾನೆ ಈ ದಶಕಂಠಧರನಾದ ರಾವಣ. ತಾಯಿಗೆ ಪರಮದಾಸನಾಗಿ ಪರಶಿವನಿಗೆ ಪರಮಭಕ್ತನಾಗಿದ್ದ. ನೋಡಿ, ತಾಯಿಗೆ ಪರಮದಾಸ ಅಂದ್ರೆ ಒಂದು ಉಲ್ಕಡ್ಡಿ ಕೆಲಸ ಕೈ ಹಾಕ್ಬೇಕಾದ್ರೂ ತಾಯಿ ಆಶೀರ್ವಾದ ಪಡ್ಕೊಂಡೇ ಕೆಲಸ ಕೈ ಹಾಕ್ತಿದ್ದ. ಪರಶಿವನಿಗೆ ಪರಮಭಕ್ತ ಅಂದ್ರೆ ಇವನು ಶಿವನಿಗೆ ಎಂತ ಪರಮಭಕ್ತ ಆಗಿದ್ದ ಅಂದ್ರೆ ಇವನಿಗೆ ಯಾವ ಬೇಕು ಸ್ವಂತ ಕೈಲಾಸಕ್ಕೆ ಹೋಗ್ತಿದ್ದ, ಅದೇನು ಬೇಕು ಅದು ಹೊರಯಿಸ್ಕೋತಿದ್ದ, ಹಿಂತಿರ್ಕೊಂಡು ಬರ್ತಿದ್ದ. ಕೈಲಾಸ ಒಂಥರ 10 ಮನೆ ಇದ್ದಂಗಿತ್ತು ಅಂತ ಪರಮಭಕ್ತ. ತಾಯಿಗೆ ಪರಮದಾಸನಾಗಿ ಪರಶಿವನಿಗೆ ಪರಮಭಕ್ತನಾಗಿ ಸಾಮ್ರಾಜ್ಯ ಪರಿಪಾಲಕನಾಗಿ ವೈಭೋಗವ ಕಾಲ ಕಳಿತಾ ಇದ್ದಾನೆ ರಾವಣನಾದವನು. ಧನ್ಯನಾದೆ ನಾನು ಜಗದೋಳು, ಧನ್ಯನಾದೆ ನಾನು ಜಗದೋಳು, ಮಾನ್ಯನಾದೆ ನಾನು ಗಿಡಗೋಳು. ಧನ್ಯನಾದೆ ನಾನು ಜಗದೋಳು, ಮಾನ್ಯನಾದೆ ನಾನು ಗಿಡಗೋಳು. ಧನ್ಯನಾದೆ ನಾನು ಜಗದೋಳು. ಎಲ್ಲ ಪುಣ್ಯದ ಪಾನವೀರಿಲ್ಲಿಗೆ ನಿಮ್ಮ ದಯದಿ ಪಾವನವಾಯಿತೋ. ಎಲ್ಲ ಪುಣ್ಯದ ಪಾನವೀರಿಲ್ಲಿಗೆ ನಿಮ್ಮ ದಯದಿ ಪಾವನವಾಯಿತೋ. ಧನ್ಯನಾದೆ ನಾನು ಜಗದೋಳು, ಮಾನ್ಯನಾದೆ ನಾನು ಇಳೆಗೋಳು. ಧನ್ಯನಾದೆ ನಾನು ಜಗದೋಳು. ರಾಜನೀತಿ ಧರ್ಮವ ಪಾಲಿಸಿ ಪ್ರಜೆಗಳೆಲ್ಲರ ಸುಖದಲ್ಲಿ ನಾಯಿಸಿ ಸರ್ವಜನರ ಏಳಿಗೆಗಾಗಿ ನುಡಿಪ ಮಾಡುವೆ. ರಾಜನೀತಿ ಧರ್ಮವ ಪಾಲಿಸಿ ಪ್ರಜೆಗಳೆಲ್ಲರ ಸುಖದಲ್ಲಿ ನಾಯಿಸಿ ಸರ್ವಜನರ ಏಳಿಗೆಗಾಗಿ ನುಡಿಪ ಮಾಡುವೆ. ಗುರು ಮುನಿಪಾದ ಗುರು ಮುನಿಪಾದ ಪೂಜೆಯ ಮಾಡಿ ಎನ್ನ ಕರಗಳು ಮಾನ್ಯವಾದವೋ. ಮುನಿಪಾದ ಪೂಜೆಯ ಮಾಡಿ ಎನ್ನ ಕರಗಳು ಮಾನ್ಯವಾದವೋ. ಧನ್ಯನಾದೆ ನಾನು ಜಗದೋಳು, ಮಾನ್ಯನಾದೆ ನಾನು ಗಿಡಗೋಳು. ಧನ್ಯನಾದೆ ನಾನು ಜಗದೋಳು.
ಜಗದೋಳು ನಾನು ಜಗದೋಳು. ಸಾಮ್ರಾಜ್ಯ ಪರಿಪಾಲಕನಾಗಿ ದಶಕಂಠಧರನಾದ ರಾವಣ ಕಾಲ ಕಳಿಬೇಕಾದರೆ ಒಂದು ದಿನ ದಿಗ್ವಿಜಯಕ್ಕೆ ಹೋಗಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡ ರಾವಣ ತಾಯಿ ಹತ್ರ ಬರ್ತಾನೆ. ಅಮ್ಮ ಕೈಕಸಾದೇವಿ, ಹೇಳಕಂದ, ನಿನ್ನ ಮಗನಾದ ದಶಕಂಠಧರನಾದ ರಾವಣ 14 ಲೋಕಕ್ಕೂ ವೀರನಾಗಲು ದಿಗ್ವಿಜಯದ ಕಡೆ ಹೋಗ್ತಾ ಇದ್ದಾನೆ. ತಾಯಿಯಾದ ನಿನ್ನ ಆಶೀರ್ವಾದ ನನ್ನ ಮೇಲಿದ್ದರೆ ಆ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಿ ಬರ್ತೇನೆ, ಆಶೀರ್ವಾದ ಮಾಡು ತಾಯಿ. ಹೋಗಿದ್ದು ಬಾಕಂದ, ದೊಡ್ಡ ಕೆಲಸ ಕೈ ಹಾಕಿದ್ಯಾ, ಜೋಪಾನ, ಎಚ್ಚರ, ಜಯವನ್ನು ಸಾಧಿಸಿ ಹಿಂತಿರುಗಿ ಬಾ, ಯಶೋವಂತನಾಗಿ ಬಾ ಅಂತ ತಾಯಿ ಆಶೀರ್ವಾದ ಮಾಡಿದ್ಲಲ್ಲ, ಆನೆ ಬಲ ಶಕ್ತಿ ಬಂದಂಗಾಯ್ತು ರಾವಣನಿಗೆ. ಅಮ್ಮ ನಿನ್ನ ಆಶೀರ್ವಾದ ನನ್ನ ಮೇಲೆ ಬೀಳುತ್ತಲ್ಲ ತಾಯಿ, ಇನ್ನು ನನ್ನನ್ನು ಸೋಲಿಸುವ ವೀರನು ಧೀರನು ತ್ರಿಭುವನದಲ್ಲಿ ಅದಾವದಿರುವನು. ಬರ್ತೇನೆ ತಾಯಿ ಅಂತ ರಾವಣ ದಿಗ್ವಿಜಯಕ್ಕೆ ಹೊರಟ. ಅಂದ್ರೆ ಜಗದೊಳಗೆ ತಂದೆ ತಾಯಿಗಳ ಆಶೀರ್ವಾದ ಮಮಕಾರಕ್ಕೆ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಶ್ರೀಯುತರಾದ ಶಂಕರಪ್ಪನವರಾಗಿರ್ಬೋದು, ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಕೆಂಚಮ್ಮನವರಾಗಿರ್ಬೋದು, ಈರುವರು ಮನೆಗೆ ಹಿರಿಯರಾಗಿ ಬಾಳಿ ಬದುಕಿದ ಹಿರಿಯ ತಲೆಗಳು ಅಂತ ಹೇಳ್ಬೋದು. ಈ ಮನೆ ಇಷ್ಟು ವೈಭೋಗವಾಗಿ ಬೆಳೆದಿದೆ ಅಂದ್ರೆ ಅವರೀರುವರ ಒಂದು ಪ್ರತಿಶ್ರಮ, ಒಂದು ಸಹನೆ, ಒಂದು ವಿಶ್ವಾಸ, ಒಂದು ತಾಳ್ಮೆ, ಒಂದು ಔದಾರ್ಯತೆ ಎಲ್ಲವೂ ಕೂಡ ಸೇರಿ ಇವತ್ತು ಮಕ್ಕಳು ಮೊಮ್ಮಕ್ಕಳ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಜೀವನದಲ್ಲಿ ಅನೇಕ ಕಷ್ಟ ಸುಖಗಳನ್ನು ಹೆದರಿಸಿ ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಇವತ್ತು ತುಂಬಿದ ಸಂಸಾರಕ್ಕೆ ಒಂದು ಅಧಿಪತಿಗಳಾದಂತ ನಮ್ಮ ಶಂಕರಪ್ಪನವರು ಮತ್ತು ಕೆಂಚಮ್ಮನವರು ಅನ್ಯೋನ್ಯತೆಯಲ್ಲಿ ಬಾಳಿ ಬದುಕಿ ಮಕ್ಕಳಿಗೆ ಒಂದು ಆಧಾರವಾದ ಸ್ತಂಭವಾದವರು. ಇವತ್ತು ಆಧಾರ ಸ್ತಂಭಗಳಲ್ಲಿ ಒಂದು ಸ್ತಂಭ ಕಳಚಿ ಬಿದ್ದೋಗಿದೆ. ಆದರೆ ಆ ಹಿರಿಯತನ, ಒಂದು ಹಿರಿಯ ಒಂದು ಸೌಭಾಗ್ಯ ಪರಮಾತ್ಮನ ಸಾಕಾರದಿಂದ ದೊರಕತಕ್ಕಂಥದ್ದು. ಇವತ್ತು ಅಂತ ಪುಣ್ಯವನ್ನ ಕುಟುಂಬದವರು ಕಳಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಜಗದೊಳಗೆ ತಂದೆ ತಾಯಿಗಳ ಮಮಕಾರ ಅಪಾರ. ಜೀವನದಲ್ಲಿ ಯಾವ್ದು ಬೇಕಾದ್ರೂ ಅತಿ ಬೇಗ ಸಿಕ್ಬಿಡುತ್ತೆ, ಒಂದೇ ಒಂದು ಜೀವ ಸಿಗಲ್ಲ ಅಂದ್ರೆ ಅದು ಎತ್ತ ತಂದೆ ತಾಯಿಗಳು ಅನ್ನೋದಕ್ಕೆ ಹೆಸರಾಂತ ಜಾನಪದ ಗೀತೆ ಹೇಳ್ತಾರೆ. ಆ ಗೀತೆ ನಾಡ್ತ ನಮ್ಮ ಕಾರ್ಯಕ್ರಮ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿ ತಂದೆ ಕಣಕೊಂಡ ಮ್ಯಾಗ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ, ನಿನ್ನ ಜೊತೆ ಮರಳಿ ಬರುವರೇನೋ. ಇತ್ತ ತಂದೆ ತಾಯಿಯ ಮಮಕಾರ ಅಪಾರ, ತಂದೆ ತಾಯಿ ಇಲ್ಲದ ಜೀವನವು ನಶ್ವರ ನಶ್ವರ. ತಂದೆ ತಾಯಿಯ ಮಮಕಾರವು ಮಕ್ಕಳಿಗೆ ಜೀವನವು, ಆ ತಾಯಿ ತಂದೆಯರ ಆಶೀರ್ವಾದವು ಮಕ್ಕಳ ಜೀವನಕ್ಕೆ ಬುನಾದಿಯು. ಪಡೆದಿಕೋ ಆಶೀರ್ವಾದವ ಗಳಿಸಿಕೋ ಓ ಮನುಜ, ನೀ ಗಳಿಸಿಕೋ. ತಮ್ಮ ಮರಳಿ ಬರುವರೇನೋ, ತಮ್ಮ ಮರಳಿ ಬರುವರೇನೋ. ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ತಿಂಗಳ ಸಂಕಟ ನೀಡಿ ಮುಂದಾಗಿ ಬೆಳೆದೆಲ್ಲೋ, ನೀ ಬರುವ ಮುನ್ನ ಜೀವಕ ಎಷ್ಟೋ ಕಷ್ಟಪಟ್ಟೆಯಲ್ಲೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಮುಂದಾಗಿ ಬೆಳೆದೆಲ್ಲೋ,
ಮಗುನ ಜೀವಕ ಎಷ್ಟೋ ಕಷ್ಟ ಪಟ್ಟೆಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ ಅಯ್ಯೋ ಶಿವನೇ ಅಯ್ಯೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ ತಾನು ಹೊರಗಿನ ಕೋಣ ಬೆಳೆಸಿದಾಗ ಬೆಳೆಸಿ ಬಿಟ್ಟಳಲ್ಲೋ ಜೀವ ಇಟ್ಟೀತು ನಿನ್ನ ಮ್ಯಾಗ ಜೀವ ಇಟ್ಟೀತು ನಿನ್ನ ಮ್ಯಾಗ ಹುಟ್ಟು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿ ತಂದೆ ಕಳಕೊಂಡ ಮ್ಯಾಗ ಮತ್ತೆ ಸಿಗುವರೇನು ತಮ್ಮ ಮರಳಿ ಬರುವರೇನು ನಿನ್ನ ಜೊತೆ ಮರಳಿ ಬರುವರೇನು ಹುಲ್ಲಿನಲ್ಲಿ ಮಾಡಿ ಶಾಲೆಗೆ ಕಳಿಸಲು ಜಾಣನಾಗಲಂತ ಹುಲ್ಲಿನಲ್ಲಿ ಮಾಡಿ ಶಾಲೆಗೆ ಕಳಿಸಲು ಜಾಣನಾಗಲಂತ ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ಮಗನ ಮದುವೆಗಂತ ಹುಲ್ಲಿನಲ್ಲಿ ಮಾಡಿ ಶಾಲೆಗೆ ಕಳಿಸಲು ಜಾಣನಾಗಲಂತ ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ಮಗನ ಮದುವೆಗಂತ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗದಂತ ಅಯ್ಯೋ ಶಿವನೇ ಅಯ್ಯೋ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗದಂತ ಮುತ್ತಿನ ತಾಯಿ ಏನೇನು ಕನಸ ಕಟ್ಟಿಕೊಂಡು ಜೀವನದೇ ಅದುವೇ ಕನಸಾಗಿ ಉಳಿದೆ ಅದುವೇ ಕನಸಾಗಿ ಉಳಿದೆ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿ ತಂದೆ ಕಳಕೊಂಡ ಮ್ಯಾಗ ಮತ್ತೆ ಸಿಗುವರೇನು ತಮ್ಮ ಮರಳಿ ಬರುವರೇನು ನಿನ್ನ ಜೊತೆ ಮರಳಿ ಬರುವರೇನು ಅಯ್ಯೋ ದೇವಾ ತಂದೆ ತಂದೆ ತಾಯಿಗಳ ಮಮಕಾರ ಅಪಾರವಾದದ್ದು. ಯಾಕಂದ್ರೆ ಜೀವನದಲ್ಲಿ ಮನುಷ್ಯನಾದಂತವನ ಕನಸಿನ ಗೋಪುರ ಅಪಾರವಾಗಿರುತ್ತೆ. ಈಗ ಬದುಕಬೇಕು ಹಾಗೆ ಬದುಕಬೇಕು ಅಂತ ನಾನಾ ರೀತಿಯ ಚಿಂತದ ನಮ್ಮ ಅರಸೀಕೆರೆ ತಾಲೂಕು ಕಸಬು ಹೋಬಳಿಯ ಗೀಜಿಹಳ್ಳಿ ಗ್ರಾಮದಲ್ಲಿ ಬರತಕ್ಕಂತ ತೋಟದ ಮನೆಯ ಆವರಣದಲ್ಲಿ ನಿಮ್ಮನ್ನೆಲ್ಲ ಹಗಲಿ ಹೊತ್ತು ಕೈಲಾಸವನ್ನು ಸೇರುವಂತ ಶಂಕರಪ್ಪನವರ ಒಂದು ಪುಣ್ಯಮಯವಾದಂತ ದುಃಖಮಯವಾದ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೇವೆ. ಭಕ್ತಿಯಿಂದ ಆ ಭಗವಂತನ ಸ್ಮರಣೆ ಮಾಡ್ತಾ ಈ ಸಮಯವನ್ನ ಮಹಾನುಭಾವರಿಗೆ ಮೀಸಲಿಡ್ತಾ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಈ ಕಥೆಯನ್ನು ಪ್ರಾರಂಭ ಮಾಡುವ ಮೊದಲು ನಮ್ಮನ್ನು ಹಗಲಿ ಕೈಲಾಸವನ್ನು ಸೇರಿರುವಂತ ಶ್ರೋತರಾದಂತ ಶಂಕರಪ್ಪನವರ ಒಂದು ಕೊಂಡಾಡುವಂತ ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿರಬೇಕು. ನನ್ನ ಮುಕ್ತಿಯನ್ನು ಸದ್ಗತಿಯನ್ನು ಕೊಡ್ಲಿ, ಅವರನ್ನು ಕಳ್ಕೊಂಡು ದುಃಖದಲ್ಲಿರುವಂತಹ ಕುಟುಂಬಸ್ಥರಿಗೆ ದುಃಖವ ತರೆಯುವ ಶಕ್ತಿಯನ್ನು ಕೊಡ್ಲಿ ಆ ಭಗವಂತ ಅಂತ ಕೇಳಬಹುದು. ನಾವಿನ್ನೇನು ಕೇಳಕ್ಕಾಗಲ್ಲ. ಯಾಕಂದ್ರೆ ವ್ಯಕ್ತಿ ನಮ್ಮ ಜೊತೆಯಾಗಿದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ. ಅವರು ಒಂದು ಸ್ವಲ್ಪ ಕಣ್ಮರೆಯಾಗಿ ದೂರವಾಗೋದ್ರೆ ಅವರ ಒಂದು ದೂರತನ ನಮ್ಮನ್ನು ಕಾಡುತ್ತಲ್ಲ, ಅದೇ ನೋಡಿ ಆ ವ್ಯಕ್ತಿಯ ಮಹತ್ವ. ಇವತ್ತು ಕುಟುಂಬದವರು, ಬಂಧು ಬಳಗದವರು, ಮಕ್ಕಳು ಮೊಮ್ಮಕ್ಕಳೆಲ್ಲರೂ ಕೂಡ ಇದ್ದಾರೆ, ಆ ವ್ಯಕ್ತಿ ಒಬ್ಬರಿಲ್ಲ. ಕೋಟಿ ಕೊಡ್ತೀವಿ ಅಂದ್ರೆ ತಾನೇ ಅವ್ರನ್ನ ನಾವು ಮತ್ತೆ ತರಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಒಂದು ಸಾರಿ ದೇಹದಿಂದ ಹಾರಿ ಹೋಗುವ ಪಕ್ಷಿ ನಾವೇನೇ ಕಷ್ಟಪಟ್ಟು ಏನೇ ಮಾಡಿದ್ರು ಕೂಡ ಮತ್ತೆ ಹಿಂತಿರುಗಿ ಬರಲ್ಲ. ಆದರೆ ಅವರ ನೆನಪು ಅಜರಾಮರ. ಅವರು ಇದ್ದಿದ್ದ ಸ್ಥಳ, ಓಡಾಡ್ತಿದ್ದ ಒಂದು ವಿಚಾರ, ಕುಳಿತುಕೋತಿದ್ದ ಒಂದು ಜಾಗ, ಅವೆಲ್ಲವೂ ಕೂಡ ನಮಗೆ ಅವರು ಇದಾರೆ ಎನ್ನುವ ನೆನಪಿಸುತ್ತೆ. ವ್ಯಕ್ತಿ ಕಣ್ಮರೆ ಆಗಿದ್ರು ಅವರ ವ್ಯಕ್ತಿತ್ವ ಸದಾ ನಮ್ಮ ಹೃದಯದಲ್ಲಿರುತ್ತೆ. ಅದು ಯಾವತ್ತೂ ಕಡಿಮೆನೂ ಆಗಲ್ಲ, ದೂರನೂ ಆಗಲ್ಲ. ಮಹಾನುಭಾವರು ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ
ಕೈಲಾಸವನ್ನು ಸೇರಿರುವಂತ ಮಹಾನುಭಾವರಿಗೆ ಈ ಭೂ ಕೈಲಾಸ ಚರಿತ್ರೆ ಎಂಬಂತ ಭಕ್ತಿ ಪ್ರಧಾನವಾದ ಕಥೆಯನ್ನ ಸಮರ್ಪಣೆ ಮಾಡ್ತಾ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಪುರದೊಳಗೆ ಸಿರಿಯವನೆನಿಸಿದ ಪರಮ ಪುರುಷ ಶಿವ ಚರಿತೆಯ ಪುರದೊಳಗೆ ಸಿರಿಯವನೆನಿಸಿದ ಪರಮ ಪುರುಷ ಶಿವ ಚರಿತೆಯ ಪಾಡುವೆ ಆಡಿಪೊಗಳ ಅತಿ ಮೋದದಲಿಪುದು ಆಡಿಪೊಗಳ ಅತಿ ಮೋದದಲಿಪುದು ಶಿರಸಿರವಾರ್ವಸಿದಾಚರವೇ ಅಮರಾಮ ಶಿವ 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 ಎನ್ನೋ ಭಗವಂತ ಶಿವ ಎನ್ನೋ ಹರ ಹರ ಶಿವ ನಿನ್ನ ನಾಮ ಚಂದ ಶಿವಾಯ ಶಿವಾಯ ಶಿವಾಯ